ಮುಂದಿನ ಸುದ್ದಿ ಹೋಗೋಣ. ಧ್ವಜ ವಿಚಾರದಲ್ಲಿ ಜನರ ನೆಮ್ಮದಿ ಕೆಡಿಸುವಂತ ಯತ್ನ ಆಗ್ತಾ ಇದೆ. ಮಂಡ್ಯ ಜಿಲ್ಲೆಗೆ ನಿಮ್ಮ ಕೊಡುಗೆ ಏನು ಅಂತ ಹೇಳಿಕೆಯನ್ನ ಕೊಟ್ಟರು ಚಲವರಾಯಸ್ವಾಮಿ ಅವರು. ದೋಸ್ತಿ ನಾಯಕರ ವಿರುದ್ಧ ಚಲವರಾಯಸ್ವಾಮಿ ಮಂಡ್ಯ ಜಿಲ್ಲಾ ಉಸ್ತುವಾರಿ ಸಚಿವರು ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ನನ್ನ ಮೇಲೆ ದ್ವೇಷ ಇರಬಹುದು, ಜಿಲ್ಲೆ ಜನ ಏನು ಮಾಡಿದ್ದಾರೆ ನಿಮಗೆ? ಕಾನೂನುಬದ್ಧವಾಗಿ ಜಿಲ್ಲಾಡಳಿತ ರಾಷ್ಟ್ರ ಧ್ವಜ ಹಾರಿಸಿದೆ, ತ್ರಿವರ್ಣ ಧ್ವಜ ಕೆಳಗಿಳಿಸಿ ಎಂಬ ಹೋರಾಟ ನಿಮ್ಮದ ಅಂತ ಪ್ರಶ್ನೆಯನ್ನು ಕೂಡ ಮಾಡಿದ್ದಾರೆ. ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಆಟವಾಡುವುದು ಒಳ್ಳೆಯದಲ್ಲ ಅಂತ ಉಸ್ತುವಾರಿ ಸಚಿವ ಚಲವರಾಯಸ್ವಾಮಿ ಅವರು ಕಿಡಿಕಾರಿದ್ದಾರೆ ಬಿಜೆಪಿ ಮತ್ತು ಜೆಡಿಎಸ್ ವಿರುದ್ಧ. ನಿನ್ನೆ ಬಂದು ನೀವು ಹೋರಾಟ ಮಾಡ್ತಾ ಇರ್ತಕ್ಕಂಥದ್ದು ಒಂದು ರಾಷ್ಟ್ರ ಧ್ವಜವನ್ನ ಹಾಕಿರ್ತಕ್ಕಂಥದ್ದು ತಪ್ಪು ಅನ್ನೋ ಒಂದು ನಿರ್ಧಾರಕ್ಕೆ ನೀವು ಬಂದಿದ್ದೀರಾ. ನಿನ್ನೆ ಉದ್ದಕ್ಕೂ ನಮ್ಮ ಜಿಲ್ಲೆಯ ಜನರನ್ನ ಪ್ರಚೋದನೆ ಮಾಡಿದ್ದೀರಾ. ನಮ್ಮ ಜಿಲ್ಲೆಯ ಯುವಕರನ್ನ ಅವರು ಇಂಥ ವಿಚಾರದಲ್ಲಿ ಯಾವತ್ತೂ ಯಾರೂ ಕೈ ಹಾಕ್ತಾ ಇರ್ತಕ್ಕಂಥ ಮಂಡ್ಯ ಜಿಲ್ಲೆಯ ಯುವಕರ ಬದುಕಿನಲ್ಲಿ ಆಟ ಆಡ್ತಾ ಇದ್ದೀರಾ. ಅನೇಕ ಸಿದ್ದರಾಮಯ್ಯನವರ ಫ್ಲೆಕ್ಸ್ಗೆ ಕಲ್ಲೊಡೆಯೋದು, ಶಾಸಕರ ಫ್ಲೆಕ್ಸ್ಗೆ ಕಲ್ಲೊಡೆಯೋದು, ಫ್ಲೆಕ್ಸನ್ನ ಕಿತ್ತಾಕೋದು, ಇದಾ ನಿಮ್ಮ ಕೆಲಸ? ಒಂದು ಕುರುಬ ಸಮಾಜದ ಹಾಟ್ಲ ಹತ್ರ ಹೋಗಿ ಕಲ್ಲೊಡೆಯೋದು, ಸರ್ಕಾರಿ ಬಸ್ಗೆ ಕಲ್ಲೊಡೆಯೋದು ನಿಮ್ಮ ನೇತೃತ್ವದಲ್ಲಿ ಇದಾ? ನೀವು ಡೆಮಾಕ್ರಸಿನಲ್ಲಿ ಮಾಜಿ ಮುಖ್ಯಮಂತ್ರಿಗಳಾಗಿ ಇದಾ ನೀವು ಗೌರವ ಕೊಡ್ತಕ್ಕಂಥದ್ದು ವ್ಯವಸ್ಥೆಗೆ? ನೀವು ಹಂಗಾರೆ ಏನು ನಿಮ್ಮ ಕರ್ತವ್ಯ? ನೀವು ಯಾವ ಉದ್ದೇಶದಿಂದ ನಿನ್ನೆ ಮೊನ್ನೆ ಮಂಡ್ಯಕ್ಕೆ ಬಂದಿದ್ರಿ? ಕೇಸರಿ ಶಾಲು ಹಾಕೊಂಡಿದ್ದಂತ HDKಗೆ DKಶಿ ಟಾಂಗ್ ಕೊಟ್ಟಿದ್ದಾರೆ. ಅವರು ಇವರನ್ನು ನುಂಗ್ತಾರೋ, ಇವರು ಅವರನ್ನೇ ನುಂಗ್ತಾರೋ ಗೊತ್ತಿಲ್ಲ. ಬೆಂಗಳೂರಿನಲ್ಲಿ DCM DK ಶಿವಕುಮಾರ್ ಅವರು ವ್ಯಂಗ್ಯವಾಡಿದ್ದಾರೆ. ನಿನ್ನೆ HD ಕುಮಾರಸ್ವಾಮಿ ಅವರು ಫಾರ್ ದ ಫಸ್ಟ್ ಟೈಮ್ ಬಿಜೆಪಿ ಜೊತೆ ಹೊಂದಾಣಿಕೆ ಮಾಡಿಕೊಂಡ ಬಳಿಕ ಇಲ್ಲಿ ಧ್ವಜದ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಡೀತಾ ಇದ್ದಂಥ ಒಂದು ಹೋರಾಟದಲ್ಲಿ ಭಾಗಿಯಾಗಿದ್ದು ಕೇಸರಿ ಶಾಲನ್ನು ಧರಿಸಿಕೊಂಡಿದ್ರು. ಇದಕ್ಕೆ DK ಶಿವಕುಮಾರ್ ರಿಯಾಕ್ಷನ್. ಇವರ ಪಕ್ಷಕ್ಕೆ ಬೇಸಿಲ್ಲ, ಕೇಸರಿ ಶಾಲು ಹಾಕಿದ್ದಾರೆ, ಮಂಡ್ಯದಲ್ಲಿ ಶಾಂತಿ ಕದಡುವಂತ ಪ್ರಯತ್ನ ಮಾಡ್ತಿದ್ದಾರೆ, ಇವರ ಹರ್ ಘರ್ ತಿರಂಗ ಏನಾಯ್ತು ಅಂತ ಪ್ರಶ್ನೆಯನ್ನ ಮಾಡಿದ್ರು. ಅವ್ರಿಗೇನ್ ಬೇಕಾದ್ರೂ ಮಾಡ್ಕೊಳ್ಳಿ, ಅವ್ರ ಪಾರ್ಟಿ ಆಲ್ಮೋಸ್ಟ್ ಮರ್ಜ್ ಮಾಡ್ಕೊಂಡಂಗೆ ಮಾಡ್ಕೊಂಡಿದ್ದಾರೆ. ಅವ್ರಿಗೇನ್ ಬೇಕಾದ್ರೂ ಮಾಡ್ಕೊಳ್ಳಿ, ಅವ್ರ ಪಾರ್ಟಿ ವಿಚಾರ, ನಮ್ಗೇನು ಅದಕ್ಕೆ ಸಂಬಂಧ ಇಲ್ಲ. ಯಾವ ಬಣ್ಣದ ಬಾವುಟಾರು ಅವ್ರು ಹಾಕೊಳ್ಳಿ, ಯಾವ ಬಣ್ಣದ ಬಾವುಟ ಹಾಕೊಂಡ್ರು ಅವರ ರಾಜಕಾರಣದಲ್ಲಿ ಬೇಸಿಲ್ಲ, ಬಿಜೆಪಿ ಬೇಸಿಲ್ಲ. ಅದಕ್ಕೆ ಬಿಜೆಪಿ ಬೇಸಿ ಇವರು ಶಕ್ತಿನ ಅರಿತಾ ಅವ್ರು ಇವ್ರು ನುಂಗ್ತಾರೋ ಇವ್ರು ಅವ್ರು ನುಂಗ್ತಾರೋ ನೋಡೋಣ. ಸೊ ನಾವು ಕನ್ನಡದ ಬಗ್ಗೆ ಏನ್ ರಕ್ಷಣೆ ಕೊಡಬೇಕು, ಏನ್ ಗೌರವ ಕೊಡಬೇಕು, ರಾಷ್ಟ್ರಧ್ವಜಕ್ಕೆ ಏನ್ ಕೊಡಬೇಕು, ಸಂವಿಧಾನಕ್ಕೆ ಏನ್ ಕೊಡಬೇಕು, ಅದು ನಮ್ಮ ಸರ್ಕಾರದ ಬದ್ಧತೆ. ಅದನ್ನು ಬಿಟ್ಬಿಟ್ಟು ಅವರು ಶಾಂತಿ ಕದಲಿಸೋಕೆ ಏನೋ ಒಂದು ದೊಡ್ಡ ಪ್ರಯತ್ನ ಮಾಡ್ತಾ ಇದ್ದಾರೆ. ಜನ ಬಹಳ ಗಮನಿಸ್ತಾ ಇದ್ದಾರೆ, ಗಂಭೀರವಾಗಿ ಜನ ಗಮನಿಸ್ತಾ ಇದ್ದಾರೆ. ತಿರಂಗ ಧ್ವಜನ ಗರ್ಗರ್ ತಿರಂಗ ಅಂತೇಳಿ ಹಚ್ಚಿದ್ರು. ಏನಾಯ್ತು ಅದು ಗರ್ಗರ್ ತಿರಂಗ? ಈಗ ಯಾಕೆ ಬಿಟ್ಬಿಟ್ರು ತಿರಂಗನ? ಈಗ ಸೆಂಟ್ರಲ್ ಅಲ್ಲಿ ಇದಾರಲ್ಲ, ತೆಗೆದ್ಬಿಟ್ಟು ತಿರಂಗ ಬಿಟ್ಬಿಟ್ಟು ಹನುಮ ಧ್ವಜನೇ ಮಾಡ್ಕೊಂಡು ಕಾನೂನೇ ತಗೊಂಡು ಬಂದ್ಬಿಟ್ಟು ಯಾರು ಬೇಡ ಅಂತ ಹೇಳ್ತಾರೆ. ಕನ್ನಡಿಗರ ನೆಚ್ಚಿನ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲೂ ಲಭ್ಯ. ಕರ್ನಾಟಕ, ದೇಶ ವಿದೇಶಗಳ 360 ಡಿಗ್ರಿ ಸುದ್ದಿಯ ವಿವರಗಳನ್ನ ನಿಮ್ಮ ಕೈ ಬೆಳುಗಳಲ್ಲೇ ಪಡಿಲಿಕ್ಕೆ ಈ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿ, ನಮ್ಮ ಚಾನಲ್ ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.